ಇಂದು ನಾವು ಭಾರತದ ಖನಿಜ ಸಂಪತ್ತಿನಲ್ಲಿ ಕಬ್ಬಿಣದ ಬಗ್ಗೆ ತಿಳ್ಕೊಳ್ಳೋಣ. ಕಬ್ಬಿಣದ ಅದಿರು ಅಥವಾ ಭಾರತದಲ್ಲಿ ಕಬ್ಬಿಣದ ಸಂಪತ್ತು ಅಂದರೆ ಹಿಂದಿನ ಕ್ಲಾಸಲ್ಲಿ ನಾನು ಖನಿಜಗಳ ಬಗ್ಗೆ ಹೇಳಿದ್ದೆ. ಖನಿಜಗಳು, ಅದರ ವಿಧಗಳು, ಅದರ ಬಗ್ಗೆ ಎಲ್ಲ ಹೇಳಿದ್ದೆ. ಈಗ ಭಾರತದಲ್ಲಿ ಪ್ರಮುಖವಾಗಿ ಕಬ್ಬಿಣ ಅಥವಾ ಐರನ್ ಅಥವಾ ಕಬ್ಬಿಣದ ಸಂಕೇತ Fe, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡಿ, ಕಬ್ಬಿಣ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ನಿಮಗೆಲ್ಲ ಕಬ್ಬಿಣದ ಪರಿಚಯ ಇದ್ದೇ ಇರುತ್ತೆ. ಕಬ್ಬಿಣ ಏನಾಗಿರುತ್ತೆ, ಅದು ಆಯಸ್ಕಾಂತವನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಆಯಸ್ಕಾಂತಕ್ಕೆ ಕಬ್ಬಿಣ ಅದು ಆಕರ್ಷಣಾ ವಸ್ತು ಆಗಿರುತ್ತೆ. ಈಗ ಕಬ್ಬಿಣ ನಮ್ಮ ಆರ್ಥಿಕ ಅಂದರೆ ಒಂದು ದೇಶದ ಅಭಿವೃದ್ಧಿಗೆ ಕಬ್ಬಿಣ ಎಷ್ಟು ಮುಖ್ಯ ಅಂದರೆ ನಿಮಗೆ ಗೊತ್ತಿರ್ಬೋದು. ಈ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಕಾರ್ಖಾನೆ ಕೊಟ್ಟಿರೋದಂದ್ರೆ ಅದು ಕಬ್ಬಿಣದ ಕಾರ್ಖಾನೆಗಳಲ್ಲಿ. ಕಬ್ಬಿಣದ ಅದಿರಿನ ತಯಾರಿಕೆಯಿಂದ ಹಿಡಿದು ಒಂದು ಲೋಹದ ತಯಾರಿಕೆ ಅಂದರೆ ಒಂದು ವಸ್ತುವಿನ ತಯಾರಿಕೆ, ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಸಲಕರಣೆಗಳು, ಕೆಲವೊಂದು ಕಬ್ಬಿಣ ಸಲಕರಣೆಗಳು, ಅಲ್ಲಿಂದ ಹಿಡಿದು ಕಬ್ಬಿಣದ ಗಣಿಗಳಿಂದ ಹಿಡಿದು ಅಲ್ಲಿವರೆಗೂ ಎಷ್ಟು ಜನರು ಅದರಲ್ಲಿ ಕಾರ್ಮಿಕರು ಉದ್ಯೋಗವನ್ನು ಪಡ್ಕೋತಾರೆ. ಆ ರೀತಿಯಾಗಿ ಪ್ರತಿಯೊಂದು ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಈ ಕಬ್ಬಿಣದ ಪಾತ್ರ ತುಂಬ ಪ್ರಮುಖವಾಗಿದೆ. ಮತ್ತು ಒಂದು ದೇಶದಲ್ಲಿ ಕೈಗಾರಿಕೆಯಲ್ಲಿ ಅಂದರೆ ಈ ಕಬ್ಬಿಣದ ಸಲಕರಣೆಗಳಿಂದ ಹಲವಾರು ಕೈಗಾರಿಕೆಗಳು ಏನಾಗ್ತವೆ, ಅಭಿವೃದ್ಧಿ ಆಗ್ತವೆ. ಈಗ ನೀವು ಯಾವುದೇ ಒಂದು ಕೈಗಾರಿಕೆ ತೊಗೊಳ್ಳಿ, ಆ ಕೈಗಾರಿಕೆಯಲ್ಲಿ ಕಬ್ಬಿಣದ ವಸ್ತುಗಳು ಬೇಕೇ ಬೇಕಾಗುತ್ತೆ. ಆದ್ದರಿಂದ ಈ ಕಬ್ಬಿಣ ಭಾರತದ ಆರ್ಥಿಕತೆ ಅಥವಾ ಇಡೀ ಯಾವುದೇ ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ಕಬ್ಬಿಣ ತುಂಬ ಕಡಿಮೆ ರೇಟ್ ಉಳೋದಾಗಿರುತ್ತೆ. ಈ ತಾಮ್ರಕ್ಕಿಂತ, ಬೆಳ್ಳಿಗಿಂತ ಅಥವಾ ಇನ್ನುಳಿದ ಲೋಹಗಳಿಗಿಂತ ಕಬ್ಬಿಣದ ರೇಟ್ ಕಡಿಮೆ ಇರುತ್ತೆ. ಈಗ ನಾವು ಒಂದು ಭೂಮಿಯಲ್ಲಿ ನೋಡಿ, ನೀವು ಭೂಮಿಯ ಅಂದರೆ ಒಳಗಡೆ ಭೂಮಿಯ ಕೇಂದ್ರದಲ್ಲಿ ಅಂದರೆ ಇದು ಭೂಮಿ, ಇದರ ಕೇಂದ್ರದಲ್ಲಿ ಭೂಮಿಯ ಕೇಂದ್ರದಲ್ಲಿ ಏನಿರುತ್ತೆ, ಭೂಮಿಯ ಕೇಂದ್ರದಲ್ಲಿ ಕಬ್ಬಿಣದ ಅಂಶ ಇದೆ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಅಂದರೆ ಈ ಭೂಮಿಯ ಕೇಂದ್ರದಲ್ಲಿ ಈ ಕಬ್ಬಿಣದ ಅಂಶ ಇರೋದರಿಂದ ಏನಾಗುತ್ತೆ, ಭೂಮಿಗೆ ಅಯಸ್ಕಾಂತ ಬಲ ಸಿಗುತ್ತೆ. ಕಬ್ಬಿಣದ ಅಂಶ ಭೂಮಿಯಲ್ಲಿರೋದ್ರಿಂದ ಅಯಸ್ಕಾಂತ ಬಲ ಸಿಗುತ್ತೆ. ಈ ಕಬ್ಬಿಣದ ಅಂಶ ಈ ಕೇಂದ್ರದಲ್ಲಿ ಬಿಟ್ಟು ಇಲ್ಲಿ ಮೇಲ್ಗಡೆ ಕಂಡುಬರುವಂಥ ಕಬ್ಬಿಣವನ್ನು ನಾವು ಉಪಯೋಗ ಮಾಡ್ಕೊಳ್ತೇವೆ. ಈವನ್ ಮಂಗಳ ಗ್ರಹದಲ್ಲಿ ಸಹಿತ ಕಬ್ಬಿಣದ ಅಂಶ ಇದೆ. ಅದಕ್ಕೋಸ್ಕರ ಮಂಗಳ ಗ್ರಹನ ಕೆಂಪು ಗ್ರಹ ಅಂತೇಳಿ ಕರಿತೀವಿ. ಈಗ ಈ ಭೂಮಿಯ ಮೇಲೆ ಅಂದರೆ ಈ ಕ್ರಸ್ಟ್, ಇದಕ್ಕೆ ಕ್ರಸ್ಟ್ ಅಂತೇಳಿ ಕರೀತಾರೆ. ಭೂಮಿಯ ಹೊರಪದರ ಅಂತೇಳಿ ಕರೀತಾರೆ. ಈ ಹೊರಪದರದಲ್ಲಿ ನೋಡಿ, ಇಲ್ಲಿ ಭೂಮಿಯ ಕ್ರಸ್ಟ್ನಲ್ಲಿ ಇದು ಕ್ರಸ್ಟ್ ಅಂದರೆ ಇದು ಹೊರಪದರ, ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದೆಲ್ಲ ಕ್ರಸ್ಟ್. ಇದು ಈ ಕ್ರಸ್ಟ್ನಲ್ಲಿ ಹೇರಳವಾಗಿ ಸಿಗುವಂಥ ಖನಿಜಗಳು, ಅದು ಯಾವುದೇ ಆಗಿರ್ಬೋದು, ಅನಿಲ ಆಗಿರ್ಬೋದು, ದ್ರವ ಆಗಿರ್ಬೋದು ಅಥವಾ ಘನ ಆಗಿರ್ಬೋದು. ಆ ಖನಿಜಗಳಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥದ್ದು ಇಲ್ಲಿದೆ ನೋಡಿ, ಇದು ಆಮ್ಲಜನಕ, ಆಕ್ಸಿಜನ್. ಇಷ್ಟು ಆಕ್ಸಿಜನ್ ನೋಡಿ, 46.6%. ಎಷ್ಟಿದೆ, 46.6%. ಆಮ್ಲಜನಕ ಮೊದಲನೇದು. ಅಂದರೆ ಈ ಕ್ರಸ್ಟ್ ಮೇಲ್ಗಡೆ, ಇದು ಭೂಮಿ ಅಂದರೆ ಈ ಕ್ರಸ್ಟ್ ಮೇಲ್ಗಡೆ, ಇದಕ್ಕೆ ಕೋರ್ ಅಂತಾರೆ, ಇದಕ್ಕೆ ಕ್ರಸ್ಟ್ ಅಂತಾರೆ. ಈ ಕ್ರಸ್ಟ್ನಲ್ಲಿ ಆಕ್ಸಿಜನ್ 46% ಇದೆ. ಇದ್ರ ಸಂಕೇತ O. ಆಕ್ಸಿಜನ್ನ ಸಂಕೇತ ಯಾವುದು, ಎಷ್ಟು, O ಸಂಕೇತ O ಅಂತೇಳಿ ಕರಿತೀವಿ. ಆಕ್ಸಿಜನ್ ಅಂದರೆ ಆಮ್ಲಜನಕ ಎಷ್ಟಿದೆ, 46%. ಸಿಲಿಕಾನ್ ನೋಡಿ, ಸಿಲಿಕಾನ್ ಅಂದರೆ ಎರಡನೇ ಸ್ಥಾನ ಸಿಲಿಕಾನ್ ಅಥವಾ ಸಿಲಿಕೇಟ್ ಅಂತೇಳಿ ಕರಿತೀವಿ. ಅಂದರೆ ಪ್ರತಿಯೊಂದು ನೀವು ಅದಿರನ್ನು ತೊಗೊಳ್ಳಿ, ಯಾವುದೇ ಅದಿರು, ಅದ್ರ ಜೊತೆಗೆ ಸಿಲಿಕಾನ್ ಅಂಶ ಇನ್ಕ್ಲೂಡ್ ಆಗಿರುತ್ತೆ, ಅಂದರೆ ಅದ್ರ ಜೊತೆ ಇರುತ್ತೆ. ಇದು ಎಷ್ಟಿದೆ ಅಂದರೆ 27% ಇದೆ. ಅಂದರೆ ಈ ಕ್ರಸ್ಟ್ನ ಮೇಲ್ಗಡೆ 27%. ಇದಕ್ಕೆ SI ಅಂತೇಳಿ ಸಂಕೇತ ಕರಿತೀವಿ. SI
ಸಿಲಿಕಾನ್ ಅಥವಾ 27%, ಇದು 46%, ಇದು 27%. ಏನಂತಾರೆ? SI ಅಂದರೆ ಅದರ ಸಂಕೇತ. ನಂತರ ಬಂದರೆ ಅಲ್ಯೂಮಿನಿಯಂ. ಇದು ಅಲ್ಯೂಮಿನಿಯಂ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಯಲ್ಲೆಲ್ಲ ಅಲ್ಯೂಮಿನಿಯಂ ಪಾತ್ರೆಯನ್ನು ನೋಡಿರ್ತೀರಿ. ಅಲ್ಯೂಮಿನಿಯಂ ಪಾತ್ರೆ ಅದು ಕಬ್ಬಿಣದ ಅಂಶ ಇರದೇ ಇರುವಂತಹ ಒಂದು ವಸ್ತು. ಅಂದರೆ ಕಬ್ಬಿಣದ ಅಂಶ ಅದಕ್ಕೆ ಕಾಂತದಿಂದ ಆಕರ್ಷಣೆ ಆಗೋದಿಲ್ಲ, ಅದಕ್ಕೆ ಅಲ್ಯೂಮಿನಿಯಂ ಅಂತ ಹೇಳಿದೈತೆ. ಅದು ಎಷ್ಟಿದೆ ಅಂದರೆ 8% ಇದೆ ಈ ಭೂಮಿಯ ಮೇಲೆ. ಇದು 3ನೇ ಸ್ಥಾನ. ಭೂಮಿಯ ಮೇಲೆ ಹೇರಳವಾಗಿ ಸಿಗುವಂತಹ ಧಾತುಗಳಲ್ಲಿ ಅತಿ ಹೆಚ್ಚಾಗಿರೋದು ಆಕ್ಸಿಜನ್, ನಂತರ ಸಿಲಿಕಾನ್, ನಂತರ ಅಲ್ಯೂಮಿನಿಯಂ, ನಂತರ ಕಬ್ಬಿಣ. ಓಕೆ, ನಂತರ ಬರುತ್ತೆ ಕಬ್ಬಿಣ. ಇದು 4ನೇದು ಐರನ್ ಅಥವಾ ಕಬ್ಬಿಣ. ಇದೆಷ್ಟಿದೆ ನೋಡಿ. ನಾವು ಈಗ ಇದ್ರ ಬಗ್ಗೆನೇ ತಿಳ್ಕೊಳ್ಳೋದು. ಎಷ್ಟಿದೆ? 5%. ಎಷ್ಟು? 5%. ಇದು ಕಬ್ಬಿಣ. ನೆಕ್ಸ್ಟ್ ಬರೋದು ಕ್ಯಾಲ್ಸಿಯಂ. ಎಷ್ಟಿದೆ? 3%. Ca, ಇದರ ಸಂಕೇತ Ca. ಇದು ಭೂಮಿಯ ಕ್ರಸ್ಟ್ ಮೇಲೆ ಕಂಡುಬರುವಂತಹ ಧಾತುಗಳು ಹೇರಳವಾಗಿ ಕಂಡುಬರ್ತವೆ. ಯಾವುದು? ಆಕ್ಸಿಜನ್. ಮೊದಲನೇದು ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್ ಮತ್ತು ಕ್ಯಾಲ್ಸಿಯಂ. ಇದರ ಪರ್ಸೆಂಟೇಜ್, ಇದರ ಸಂಕೇತ. ಓಕೆ, ಈಗ ಬರೋಣ. ಈಗ ನಾವು ಕಬ್ಬಿಣವನ್ನು ಅಧ್ಯಯನ ಮಾಡೋಣ. ಇದು ಕಬ್ಬಿಣ. ಭಾರತದ ಖನಿಜ ಸಂಪತ್ತಿನಲ್ಲಿ ಕಬ್ಬಿಣ ನೋಡಿ, ಇಲ್ಲಿ ಬನ್ನಿ. ಇದು ಕಬ್ಬಿಣದ ಅದಿರಿನ ವಿಧಗಳು. ಅಂದರೆ ನೋಡಿ, ಪ್ರತಿಯೊಂದು ವಸ್ತುವಿಗೆ ಒಂದು ಅದಿರು ಇರುತ್ತೆ. ಅಂದರೆ ಈ ಕಬ್ಬಿಣ ಅಂದ್ಕೊಳ್ಳೆ ನಿಮ್ಮ ಮನೆಯಲ್ಲಿರುವಂಥ ಕಬ್ಬಿಣ ಅದು ಡೈರೆಕ್ಟಾಗಿ ಭೂಮಿಯಿಂದ ಸಿಕ್ಕಿರೋದಲ್ಲ. ಕಬ್ಬಿಣ ಹೆಂಗಿರುತ್ತೆ? ಮೊದಲು ಅದು ಕಬ್ಬಿಣ ಆಗೋಕ್ಕಿಂತಲೂ ಮುಂಚೆ ಅಥವಾ ಕಬ್ಬಿಣದ ಲೋಹ ಆಗೋಕ್ಕಿಂತ ಮುಂಚೆ ಅದೊಂದು ಅದಿರಾಗಿರುತ್ತೆ. ಅದಿರಂದರೆ ಕಚ್ಚಾ ವಸ್ತು ಅಂದರೆ ಅದರಲ್ಲಿ ಹಲವಾರು ಕಲ್ಮಶಗಳು ಇರ್ತವೆ. ಜೊತೆಗೆ ಹಲವಾರು ಬೇರೆ ಬೇರೆ ಧಾತುಗಳು ಸಹಿತ ಅದ್ರ ಜೊತೆಗೆ ಕೂಡ್ಕೊಂಡಿರ್ತವೆ. ಅದನ್ನು ಬೇರ್ಪಡಿಸಿ ಅದನ್ನು ಒಂದು ಶುದ್ಧ ಲೋಹವನ್ನಾಗಿ ಮಾಡಬೇಕಾಗಿರುತ್ತೆ. ಅದಕ್ಕಿಂತ ಮೊದಲು ಅದು ಅದಿರಾಗಿರುತ್ತೆ. ಈ ಪ್ರತಿಯೊಂದು ಅದಿರು ಒಂದೇ ಥರ ಇರೋದಿಲ್ಲ. ಅದಿರುಗಳಲ್ಲಿ ಸಹಿತ ವಿಧಗಳಿರ್ತವೆ. ಅಂದರೆ ಕಬ್ಬಿಣದ ಅದಿರಿನಲ್ಲಿ ಎಷ್ಟು ವಿಧಗಳು ಅಂದರೆ 4 ವಿಧಗಳು. ಎಷ್ಟು ವಿಧಗಳು? 4. ಕಬ್ಬಿಣದ ಅದಿರಿನಲ್ಲಿ 4 ವಿಧಗಳಿರ್ತವೆ. ಮೊದಲನೇ ವಿಧ ಮ್ಯಾಗ್ನೆಟೈಟ್. ನೋಡಿ, ಪ್ರತಿಯೊಂದು ಅದಿರು ತನ್ನ ಮೂಲ ಗುಣ ಅದರಲ್ಲಿ ಎಷ್ಟಿರುತ್ತೆ ಅಂದರೆ, ಈ ಕಬ್ಬಿಣದ ಅದಿರಿಂದ ಕಬ್ಬಿಣದ ಅಂಶ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಏನು ಮಾಡ್ತಾರೆ, ಆ ಕಬ್ಬಿಣದ ಅದಿರಿಗೆ ಒಂದು ಹೆಸರನ್ನು ಕೊಡ್ತಾರೆ. ಅದನ್ನು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಎಷ್ಟು ಕಲ್ಮಶ ಇದೆ, ಅದರಲ್ಲಿ ಎಷ್ಟು ಬೇರೆ ಬೇರೆ ಪದಾರ್ಥಗಳ ಕೂಡಿಕೊಂಡಿದೆ, ಬೇರೆ ಬೇರೆ ಪದಾರ್ಥಗಳು ಕೂಡಿಕೊಂಡಿದೆ ಅಂತ ನೋಡಿಬಿಟ್ಟು ಅದನ್ನು ಯಾವ ದರ್ಜೆಯ ಒಂದು ಅದಿರು ಅಂಥೇಳಿ ಡಿಸೈಡ್ ಮಾಡ್ತಾರೆ. ಈಗ ಇದರಲ್ಲಿ ನೋಡಿ 72% ಏನಿದೆ ಕಬ್ಬಿಣದ ಅಂಶ ಇದೆ. ಅಂದರೆ 72% ಶುದ್ಧವಾಗಿದೆ. ಅದರಲ್ಲಿ ಇನ್ನೂ ಎಷ್ಟು 28% ಏನು ಮಾಡ್ಬೇಕು, ನಾವು ಅದನ್ನು ಡಿವೈಡ್ ಮಾಡ್ಬೇಕು. ಅಂದರೆ 28% ಕಲ್ಮಶವನ್ನು ತೆಗೆದುಬಿಟ್ರೆ ನಮಗೆ ಶುದ್ಧವಾದ ಕಬ್ಬಿಣ ಸಿಗುತ್ತೆ. ಆದ್ದರಿಂದ 72% ಶುದ್ಧವಾಗಿದೆ. ಅಂದರೆ ಇದಕ್ಕೇನು ಅನ್ಬೇಕು? ಉನ್ನತ ದರ್ಜೆಯ ಕಬ್ಬಿಣದ ಅದಿರು. ಯಾವುದು? ಮ್ಯಾಗ್ನೆಟೈಟ್. ಯಾವುದಿದು? ಉನ್ನತ ದರ್ಜೆಯ ಕಬ್ಬಿಣದ ಅದಿರು. ಭಾರತದಲ್ಲಿ ಮ್ಯಾಗ್ನೆಟೈಟ್ 90% ಕರ್ನಾಟಕದ ಹೊಂದಿದೆ. ಅಂದರೆ ಇಡೀ ಭಾರತದಲ್ಲಿ ಮ್ಯಾಗ್ನೆಟೈಟ್ ಹೊಂದಿರುವಂಥ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಎಷ್ಟು ಪರ್ಸೆಂಟ್ ಅಂದರೆ 90% ಕರ್ನಾಟಕದಲ್ಲೇ ಸಿಗುತ್ತೆ ಮ್ಯಾಗ್ನೆಟೈಟ್. ಬೇರೆ ಗೋವಾ ಅಲ್ಲೆಲ್ಲ ಸಿಗುತ್ತೆ, ಬಟ್ ಅದು ಸ್ವಲ್ಪ ಕಡಿಮೆ ಪ್ರಮಾಣದ್ದು. 90% ಕರ್ನಾಟಕದಲ್ಲೇ ಮ್ಯಾಗ್ನೆಟೈಟ್ ಅದಿರನ್ನು ಹೊಂದಲಾಗಿದೆ. ಈಗ ನೆಕ್ಸ್ಟು, ಈ ಮ್ಯಾಗ್ನೆಟೈಟ್ ಅದಿರು ನೋಡಲು ಕಪ್ಪಾಗಿರುತ್ತೆ. ಆದ್ದರಿಂದ ಇದನ್ನು ಕಪ್ಪು ಅದಿರು ಎಂದು ಕರೀತಾರೆ. ಏನು? ಕಪ್ಪು ಅದಿರು. ಭಾರತದಲ್ಲಿ 90% ಕರ್ನಾಟಕ ಹೊಂದಿದೆ. ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಮ್ಯಾಗ್ನೆಟೈಟ್ ಭಾರತದಲ್ಲಿ ಅತ್ಯಧಿಕವಾಗಿ ಕಂಡುಬರುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ.
ಅದನ್ನು ಏನಂತ ಯಾವ ಅದಿರು ಅದು ಕಪ್ಪು ಅದಿರು ಅಂತೇಳಿ ಕರಿತೀವಿ. ಕಪ್ಪು ಅದಿರು ಅನ್ನುವರು. ಯಾಕೆ ಕಪ್ಪು ಅದಿರು ಅಂದರೆ ಇದು ನೋಡಲು ಕಪ್ಪಾಗಿರುತ್ತದೆ. ಕಬ್ಬಿಣ ಅದಿರಿನ ಮೊದಲನೇ ವಿಧ ಯಾವುದು? ಮ್ಯಾಗ್ನೆಟೈಟ್. ಇದು ಮುಗೀತು. ಎರಡನೇ ವಿಧ ನಾ ಅದರಿಂದನೇ ಇದನ್ನೆಲ್ಲ ಕಪ್ಪಲ್ಲೇ ಬರೆದಿನಿ. ಕಪ್ಪು ಇಂಕಲ್ಲೇ ಬರೆದಿರೋದ್ರಿಂದ ಇದು ಕಪ್ಪಾಗಿರೋದ್ರಿಂದ ಕಪ್ಪು ಇಂಕಲ್ಲೇ ಬರೆದಿದ್ದೀನಿ. ನೆಕ್ಸ್ಟು ಎರಡನೇದು ಹೆಮಾಟೈಟ್. ಈ ಮ್ಯಾಗ್ನೆಟೈಟ್ ಆಯಿತು, ಇದು ಹೆಮಾಟೈಟ್. ಇದರ ಶುದ್ಧತೆ ಎಷ್ಟು ಅಂದರೆ 70%. ಯಾಕಿದು 70% ಶುದ್ಧತೆಯನ್ನು ಹೊಂದಿದೆ ಅಂದರೆ ಇದರಲ್ಲಿ 30% ಏನಿದೆ ಕಲ್ಮಶ ಇದೆ. ಅಂದರೆ ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತಕ್ಕೆ ಆಕರ್ಷಣೆ ಆಗೋದು ಕಡಿಮೆ. ಇದು ಹೆಚ್ಚಾಗಿ ಆಕರ್ಷಣೆ ಆಗುತ್ತೆ, ಇದು ಕಡಿಮೆ ಆಕರ್ಷಣೆ ಆಗುತ್ತೆ. ಎಷ್ಟಿದೆ? 70%. ಭಾರತದಲ್ಲಿ ಒಟ್ಟು ಕಬ್ಬಿಣದ ಅದಿರಿನ 75%. ಅಂದರೆ ಟೋಟಲ್ ಕಬ್ಬಿಣದ ಅದಿರು ಇದೆ ಅಂದರೆ ಕಬ್ಬಿಣದ ಅದಿರು ಎಲ್ಲ ರೀತಿಯ ಕಬ್ಬಿಣದ ಅದಿರು ಸೇರಿಸಿದರೆ ಅದರಲ್ಲಿ 75 ಭಾಗ ಹೆಮಟೈಟ್ ಅದಿರು ಸಿಗುತ್ತೆ ನಿಮಗೆ. 75 ಭಾಗ ಹೆಮಟೈಟ್ ಅಂದರೆ 100% ಕಬ್ಬಿಣದ ಅದಿರು ಐತೆ ಅಂದರೆ ಇದರಲ್ಲಿ 75 ಭಾಗ ಏನಿದೆ? ಹೆಮಟೈಟ್ ಸಿಗುತ್ತೆ. 75 ಭಾಗ. ಉಳಿದ 25 ಭಾಗದಲ್ಲಿ ಮ್ಯಾಗ್ನೆಟೈಟ್ ಇದೆ. ಮ್ಯಾಗ್ನೆಟೈಟ್ ಮತ್ತು ಉಳಿದಂತಹ ಅದಿರುಗಳಿದಾವೆ. ಈ 25 ಭಾಗದಲ್ಲಿ ಕರ್ನಾಟಕದಲ್ಲಿ 90% ಇದೆ. ಇದರಲ್ಲಿ ಕರ್ನಾಟಕದಲ್ಲಿ 90% ಇದೆ. ಅಂದರೆ ಇದ್ರ ಎಷ್ಟಾಗುತ್ತೆ? 90% ಅಂದರೆ ಅಷ್ಟಾಗುತ್ತೆ ನೋಡಿ. ಕರ್ನಾಟಕದಲ್ಲಿ ಹೆಮಟೈಟ್ ಅಂದರೆ ಮ್ಯಾಗ್ನೆಟೈಟ್ ಕರ್ನಾಟಕದಲ್ಲಿ 90%. 25ರಲ್ಲಿ 90% ಕರ್ನಾಟಕದಲ್ಲೇ ಇದೆ. ಈ 100%ನಲ್ಲಿ 75% ಹೆಮಟೈಟ್ ಕಂಡುಬರುತ್ತೆ. 75% ಏನಿದೆ? ಹೆಮಟೈಟ್. ಭಾರತದ ಒಟ್ಟು ಕಬ್ಬಿಣದ ಅದಿರಿನಲ್ಲಿ ಎಲ್ಲ ರೀತಿಯ ಕಬ್ಬಿಣದ ಅದಿರು, ಈ 4 ರೀತಿಯ ಕಬ್ಬಿಣದ ಅದಿರನ್ನು ಕೂಡಿಸಿದರೆ ಅದರಲ್ಲಿ 75 ಭಾಗ ಹೆಮಟೈಟ್ ಇರುತ್ತೆ, 25 ಭಾಗ ಬೇರೆ. ಇದು ಹೆಮಟೈಟ್. ಇದನ್ನು ಕೆಂಪು ಅದಿರು ಅಂತೇಳಿ ಕರಿತೇವೆ. ಯಾವುದಿರು? ಕೆಂಪು ಅದಿರು. ಈ ಹೆಮಟೈಟ್ ಮಂಗಳ ಗ್ರಹದಲ್ಲಿ ಸಿಗುವಂಥದ್ದು ಇದೇ ಹೆಮಟೈಟ್. ಆದ್ದರಿಂದ ಅದು ಕೆಂಪಾಗಿ ಕಾಣುತ್ತೆ. ಇದು ಇಲ್ಲಿ ಸಿಗ್ತಾ ಇರುವಂಥದ್ದು ಕೆಂಪು ಹೆಮಟೈಟ್. ಕೆಂಪು ಬಣ್ಣದಲ್ಲಿ ಹೆಮಟೈಟ್ ಅದಿರು ಕೆಂಪು ಬಣ್ಣದಿಂದ ಕೂಡಿರ್ತದೆ. ಈಗ ನಂತರ ಬಂದರೆ ಈ ಹೆಮಟೈಟ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಈ ಮ್ಯಾಗ್ನೆಟೈಟ್ ಕರ್ನಾಟಕದಲ್ಲಿ ಸಿಗುತ್ತೆ. ಓಕೆ. ಹೆಮಟೈಟು ಅತಿ ಹೆಚ್ಚಾಗಿ ಒಡಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ ಇದರಲ್ಲಿ ಹೆಚ್ಚಾಗಿ ಸಿಗುತ್ತೆ. ಕರ್ನಾಟಕದಲ್ಲಿ ಸಿಗೋಲ್ಲ. ಕರ್ನಾಟಕದಲ್ಲಿ ಕಡಿಮೆ. ಮೊದಲು ಒಡಿಸ್ಸಾ, ಮೊದಲನೇ ಸ್ಥಾನ ಒಡಿಸ್ಸಾಗೆ, ಎರಡನೇ ಸ್ಥಾನ ಜಾರ್ಖಂಡ್ಗೆ, ಮೂರನೇ ಸ್ಥಾನ ಛತ್ತೀಸ್ಗಢ. ಹೆಮಟೈಟ್ ಎದುರು ಯಾವ ರಾಜ್ಯದಲ್ಲಿ ಸಿಗುತ್ತೆ ಅಂದರೆ ಮೊದಲನೇದಾಗಿ ಹೇಳಬೇಕಾಗಿದ್ದು ಒರಿಸ್ಸಾ, ಜಾರ್ಖಂಡ್, ಛತ್ತೀಸ್ಗಢ. ಮ್ಯಾಗ್ನೆಟೈಟ್ ಎಲ್ಲಿ ಸಿಗುತ್ತೆ? ಕರ್ನಾಟಕ. ಅದು ಎಷ್ಟು ಭಾಗ? 90 ಭಾಗ ಕರ್ನಾಟಕದಲ್ಲೇ ಇದೆ. ನಂತರ ಮ್ಯಾಗ್ನೆಟೈಟ್, ಹೆಮಟೈಟ್ ನಂತರ ಲಿಮೋನೈಟ್ ನೋಡಿರಿ. ಲಿಮೋನೈಟ್ 60% ಇದರಲ್ಲಿ ಶುದ್ಧತೆ ಇದೆ. 60% ಪ್ಯೂರ್ ಆಗಿದೆ. ಅಂದರೆ ಇದರಲ್ಲಿ 60% ಕಬ್ಬಿಣದ ಅಂಶವನ್ನು ಒಳಗೊಂಡಿದೆ. ಇದು ಹಳದಿ ಮತ್ತು ಬೂದು ಬಣ್ಣದಿಂದ ಕೂಡಿದೆ. ಹಳದಿ ಮತ್ತು ಬೂದು ಬಣ್ಣ ಸ್ವಲ್ಪ ಮಿಶ್ರಣವಾಗಿರುತ್ತೆ. ಈ ಲಿಮೋನೈಟ್ ನಮ್ಮ ಭಾರತದಲ್ಲಿ ತುಂಬ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗುತ್ತೆ, ಜಾಸ್ತಿ ಸಿಗೋದಿಲ್ಲ. ಹೆಚ್ಚಾಗಿ ಯಾವ ಸಿಗುತ್ತೆ? ಹೆಮಟೈಟ್. ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ಕಬ್ಬಿಣದ ಅದಿರು ಯಾವುದು ಅಂದರೆ ಅದು ಹೆಮಟೈಟ್. ಇಲ್ಲಿದೆ ನೋಡಿ, 75% ಇದೆ. ನಂತರ ಲಿಮೋನೈಟ್, ನಂತರ ಸೀಡರೈಟ್. ಲಿಮೋನೈಟ್, ಸೀಡರೈಟ್ ಇದರಲ್ಲಿ ಎಷ್ಟಿದೆ? 45% ಶುದ್ಧತೆ ಇದೆ, 45% ಪ್ಯೂರಿಟಿ ಇದೆ. ಅಂದರೆ ಈ ಸೀಡರೈಟು ಈ ಲಿಮೋನೈಟು ನಮ್ಮ ಭಾರತದಲ್ಲಿ ಸಿಗೋದೇ ಇಲ್ಲ. ಭಾರತದಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿದೆ. ಗೊತ್ತಾಯ್ತಲ್ವ? 4. ಇದು ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸೀಡರೈಟ್. ಓಕೆ. ಮ್ಯಾಗ್ನೆಟೈಟ್ 72% ಇರುತ್ತೆ. ಇದು ಕರ್ನಾಟಕದಲ್ಲಿ ಅಧಿಕವಾಗಿರುತ್ತೆ. ಹೆಮಟೈಟ್ ಒಡಿಸ್ಸಾದಲ್ಲಿ ಅಧಿಕವಾಗಿದೆ. ಜಾರ್ಖಂಡ್, ಛತ್ತೀಸ್ಗಢ ಈ 3ರಲ್ಲಿ ಅಧಿಕವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ಅದಿರು ಹೆಮಟೈಟ್. ಎಷ್ಟು? 75% ಭಾರತದಲ್ಲಿ ಅತಿ ಹೆಚ್ಚಾಗಿ ಸಿಗುವ ಯಾವ ಅದಿರು? ಹೆಮಟೈಟ್. ನಂತರ ಕೆಳಗೆ ಬಂದರೆ ಅದಿರನ್ನು ಅಂದರೆ
ಕಬ್ಬಿಣದ ಅದಿರನ್ನು ಯಾವ ರೀತಿ ಕಬ್ಬಿಣವನ್ನಾಗಿ ಪರಿವರ್ತಿಸ್ತಾರೆ, ಕಬ್ಬಿಣದ ಅದಿರನ್ನು ಕಬ್ಬಿಣದ ಲೋಹವನ್ನಾಗಿ ಪರಿವರ್ತಿಸ್ತಾರೆ ಅಂದರೆ ಅದು ಊದುಕುಲುಮೆ ಮೂಲಕ. ಊದುಕುಲುಮೆಯಲ್ಲಿ ಹಾಕಿ ಅದರಲ್ಲಿ ಕಲ್ಲಿದ್ದಲು ಮತ್ತು ಈ ವಿದ್ಯುತ್ನಿಂದ ಅದನ್ನು ಉರಿಸಿ ಏನು ಮಾಡ್ತಾರೆ, ಅದರಿಂದ ಕಬ್ಬಿಣದ ಲೋಹವನ್ನು ತೆಗಿತಾರೆ, ಶುದ್ಧವಾದ ಕಬ್ಬಿಣದ ಲೋಹ. ಅದಕ್ಕೆ ಬೀಡು ಕಬ್ಬಿಣ ಅಂತೇಳಿ ಕರಿತೀವಿ. ಯಾವ ಕಬ್ಬಿಣ? ಬೀಡು ಕಬ್ಬಿಣ. ಈ ಬೀಡು ಕಬ್ಬಿಣವನ್ನೇ ನಾವು ಬೇರೆ ಬೇರೆ ಲೋಹದೊಂದಿಗೆ ಸೇರಿಸಿ ಏನು ಮಾಡ್ತೀವಿ, ಸಲಕರಣೆಗಳನ್ನು ತಯಾರು ಮಾಡ್ತೀವಿ. ಭಾರತದಲ್ಲಿ ಈ ತಂತ್ರಜ್ಞಾನ ಸುಮಾರು 2,500-3,000 ವರ್ಷಗಳಿಂದನೇ ಇತ್ತು. ಅಂದರೆ ನೀವು ಕಬ್ಬಿಣದ ಮೆಹರೂಲಿ ಕಬ್ಬಿಣದ ಸ್ತಂಭಶಾಸನ ನೋಡ್ಬೋದು. ದೆಹಲಿಯಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ. ಗುಪ್ತರ ಕಾಲದ್ದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಆ ಸ್ತಂಭಶಾಸನವನ್ನು ರಚನೆ ಮಾಡಿದರು. ಅಂದರೆ ಅದ್ರ ಮೇಲೆ ಇದು ಸಮುದ್ರಗುಪ್ತನ ಶಾಸನ ಇದೆ. ಮೆಹರೂಲಿ ಕಬ್ಬಿಣ ಸ್ತಂಭಶಾಸನದ ಮೇಲೆ 33 ಸಾಲುಗಳಲ್ಲಿ ಚಂದ್ರಗುಪ್ತನ ಶಾಸನವನ್ನು ಕೆತ್ತಲಾಗಿದೆ. ಅಂದರೆ ಆ ಕಬ್ಬಿಣ ಆವಾಗಿನ ಸಮಯದ್ದು, ಸುಮಾರು 2,500 ವರ್ಷಗಳ ಹಿಂದಿನದು. ಆವಾಗಿಂದನೂ ಇನ್ನುವರೆಗೂ ತುಕ್ಕು ಹಿಡಿದೇ ಹಾಗೇ ಇದೆ ಆ ಕಂಬ. ಅಂದರೆ ಆ ಕಬ್ಬಿಣದ ತಂತ್ರಜ್ಞಾನ ಭಾರತದಲ್ಲಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಅದೊಂದು ಉದಾಹರಣೆ. ಅಂದರೆ ನೋಡಿ, ಮಾನವ ಮೊದಲು ಕಬ್ಬಿಣವನ್ನು ಗುರುತಿಡಲಿಲ್ಲ. ಎಕ್ಸಾಂಪಲ್ ಆಗಿ ನಮ್ಮ ಸಿಂಧು ನಾಗರಿಕತೆ ತಗೊಳ್ಳಿ. ಸಿಂಧು ನಾಗರಿಕತೆಯಲ್ಲಿ ಇನ್ನೂವರೆಗಾದರೂ ಕಬ್ಬಿಣದ ಗುರುತು ಸಿಕ್ಕಿಲ್ಲ. ಕಬ್ಬಿಣ ಇತ್ತೋ ಇಲ್ವೋ ಇನ್ನೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗಿಲ್ಲ ಸಿಂಧು ನಾಗರಿಕತೆಯಲ್ಲಿ. ಅಂದರೆ ಮೊದಲು ಉತ್ಪಾದನೆ ಆಗಿದ್ದು ತಾಮ್ರ ಹಳೆ ನಾಗರಿಕತೆ. ಅಂದರೆ ಸುಮಾರು ಪ್ರಾಚೀನ ನಾಗರಿಕತೆಗಳಲ್ಲಿ ತಾಮ್ರವನ್ನು ಉಪಯೋಗಿಸ್ತಿದ್ರು. ಬಟ್ ಕಬ್ಬಿಣ ಉಪಯೋಗಿಸ್ತಿದ್ರೋ ಇಲ್ಲವೋ ಅನ್ನೋದನ್ನು ಇನ್ನೂ ಅದು ಸಂಶೋಧನೆ ನಡೀತಾ ಇದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದರೆ ಕಬ್ಬಿಣ ಅಂದರೆ ಅಲ್ಲಿ ಸಿಗಲಿಲ್ಲ ಅಂದರೆ ಕಬ್ಬಿಣ ಇತ್ತೀಚೆಗೆ ಕಂಡುಹಿಡಿದಂಥ ಲೋಹನೇ ಇರ್ಬೋದು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಸುಮಾರು 3,000 ವರ್ಷಗಳ ಆಗಿರ್ಬೋದು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಈ ಮೆಹರೂಲಿ ಕಬ್ಬಿಣ ಸ್ತಂಭಶಾಸನ ನೋಡಿದರೆ ನಮ್ಮಲ್ಲಿ ಯಾವ ರೀತಿಯಾದಂಥ ಕಬ್ಬಿಣದ ತಂತ್ರಜ್ಞಾನ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದು ಊದುಕುಲುಮೆ ಮೂಲಕ ಶುದ್ಧಪಡಿಸ್ತಾರೆ. ಅದು ಬೀಡು ಕಬ್ಬಿಣ ಅಂತ ಕೇಳಿರ್ತೀವಿ. ಆ ಬೀಡು ಕಬ್ಬಿಣಕ್ಕೆ ಏನು ಮಾಡ್ತಾರೆ, ಹಲವಾರು ರೀತಿಯ ಬೇರೆ ಬೇರೆ ತಾಮ್ರ, ಮ್ಯಾಂಗ್ನೀಸ್ ಈ ರೀತಿ ಹಲವಾರು ಲೋಹಗಳನ್ನು ಕೂಡಿಸಿಬಿಟ್ಟು ಬೇರೆ ಲೋಹಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ. ಈಗ ನಾವೇನು ಮಾಡೋಣ ಅಂದರೆ ಈ ಪ್ರಪಂಚದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಮೊದಲು ಇರುವಂಥ ರಾಷ್ಟ್ರಗಳು, ಅಂದರೆ ಕಬ್ಬಿಣದ ಅದಿರು ಉತ್ಪಾದನೆಯಲ್ಲಿ ಇರುವಂಥ ರಾಷ್ಟ್ರಗಳನ್ನು ನೋಡೋಣ. ನೋಡಿ, ಕಬ್ಬಿಣ ಅದಿರಿನ ಉತ್ಪಾದನೆಯಲ್ಲಿ ಭಾರತ, ಅಂದರೆ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಸ್ಟ್ರೇಲಿಯಾ ನೋಡಿ, ಮೊದಲ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುತ್ತೆ, ಆಸ್ಟ್ರೇಲಿಯಾ. ನಂತರ ಸ್ಥಾನದಲ್ಲಿ ಬ್ರೆಜಿಲ್ 2ನೇ ಸ್ಥಾನ. ಅಂದರೆ ಮೊದಲನೇ ಸ್ಥಾನದಲ್ಲಿ ಉತ್ಪಾದನೆ ಯಾವುದು? ಆಸ್ಟ್ರೇಲಿಯಾ. 2ನೇ ಸ್ಥಾನದಲ್ಲಿ ಬ್ರೆಜಿಲ್ ಯಾವ ಖಂಡದಲ್ಲಿ ಕಂಡುಬರುತ್ತೆ? ದಕ್ಷಿಣ ಅಮೆರಿಕ. ಇದು ಚೀನಾ 3ನೇದು. ಯಾವುದು? 3ನೇದು. ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ ಇದು 3 ಸ್ಥಾನದಲ್ಲಿ. 4ನೇ ಸ್ಥಾನ ನೋಡಿ, ಭಾರತ. ಇದು 4ನೇ ಸ್ಥಾನ. ಇಂಡಿಯಾ, ಭಾರತ 4ನೇ ಸ್ಥಾನದಲ್ಲಿದೆ. ಅಂದರೆ ಪ್ರಪಂಚದಲ್ಲಿಯೇ ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುವಂಥ ಮೊದಲ ರಾಷ್ಟ್ರ ಆಸ್ಟ್ರೇಲಿಯಾ, 4ನೇ ರಾಷ್ಟ್ರ ಭಾರತ. ಈಗ ನೆಕ್ಸ್ಟ್ ಬರೋಣ. ಭಾರತದ ಕಬ್ಬಿಣದ ಅದಿರು ಇದೆಯಲ್ವ, ಭಾರತದಲ್ಲಿ ಸಿಗುವಂಥ ಕಬ್ಬಿಣದ ಅದಿರು, ಟೋಟಲ್ ಕಬ್ಬಿಣದ ಅದಿರು ರಫ್ತಾಗುವಂತಹ ದೇಶ ಅಂದರೆ ಅದು ಚೀನಾಕ್ಕೆ ನಾವು ರಫ್ತು ಮಾಡ್ತೀವಿ. ಯಾವುದಕ್ಕೆ? ಚೀನಾಕ್ಕೆ. ಎಷ್ಟು? 77%. ಟೋಟಲ್ 100 ಟನ್ ಚಿನ್ನ ಉತ್ಪಾದನೆ ಮಾಡಿದರೆ, ಎಕ್ಸಾಂಪಲ್ ಆಗಿ ಉದಾಹರಣೆಗೆ 100 ಟನ್ ಚಿನ್ನ ಉತ್ಪಾದನೆ ಮಾಡಿದರೆ 77 ಭಾಗ ಚೀನಾಕ್ಕೆ ಹೋಗುತ್ತೆ. ಉಳಿದ ಭಾಗ ಜಪಾನ್ಗೆ ಹೋಗುತ್ತೆ. 2ನೇ ಭಾಗ ಜಪಾನ್ಗೆ ಹೋಗುತ್ತೆ. 3ನೇ ಭಾಗ ಎಲ್ಲಿಗೆ ಹೋಗುತ್ತೆ? ದಕ್ಷಿಣ ಕೊರಿಯಾಕ್ಕೆ ಹೋಗುತ್ತೆ. ಈ ರೀತಿಯಾಗಿ ದಕ್ಷಿಣ ಕೊರಿಯಾ ಅಂದರೆ ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಇದು ಚೀನಾ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಭಾರತದಿಂದ ಆಮದು ಮಾಡಿಕೊಳ್ಳುತ್ತೆ. ಭಾರತ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಸಪ್ಲೈ ಮಾಡೋದವರಿಗೆ ಚೀನಾಕ್ಕೆ. ಈಗ ಈ ಕಬ್ಬಿಣದ ಅದಿರನ್ನ ಯಾವ ರೀತಿ ತಲುಪಿಸ್ತಾರೆ ಅಂದರೆ ಯಾವ ವಿಧದ ಮೂಲಕ
ತೊಗೊಂಡೋಗ್ತಾರೆ ಅಂದರೆ ಅದು ಹಡಗಿನ ಮೂಲಕ, ಅಂದರೆ ಬಂದರುಗಳ ಮೂಲಕ. ಯಾವ ಬಂದರು ಅಂದರೆ ಪಾರಾದೀಪ್ ಬಂದರು. ಪಾರಾದೀಪ್ ಬಂದರ ಮೂಲಕ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ನಾವು ಚೀನಾಕ್ಕೆ ರಫ್ತು ಮಾಡ್ತೀವಿ. ಈಗ ಇಲ್ಲಿ ಬರೋಣ. ಅಂದರೆ ಈಗ ನೋಡಿದರೆ ಈ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ನೋಡಿದರೆ ಅಂದರೆ ಭಾರತದ ಸ್ಥಾನ 4ನೇ ಸ್ಥಾನ. ಈಗ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡುವಂಥ ರಾಜ್ಯಗಳು ನೋಡೋಣ. ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದಿಸುವ ರಾಜ್ಯಗಳು, ಮೊದಲನೇದಾಗಿ ಒಡಿಶಾ ನೋಡಿ, ಕಬ್ಬಿಣದ ಅದಿರಿನ ರಾಜ್ಯವಾರು ಉತ್ಪಾದನೆ. ಒಡಿಶಾ ನೋಡಿ, ನಮ್ಮ ಕರ್ನಾಟಕದಲ್ಲಿ 56.29% ಏನಾಗುತ್ತೆ ಉತ್ಪಾದನೆ ಮಾಡುತ್ತೆ. ಟೋಟಲ್ ನಮ್ಮ ಇಡೀ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ರಾಜ್ಯ ಒಡಿಶಾ ಕಬ್ಬಿಣದ ಅದಿರನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಯಾವುದು? ಒಡಿಶಾ. ನಂತರ ಎರಡನೇದ್ದು ಛತ್ತೀಸ್ಗಢ ನೋಡಿರಿ, 15% ಉತ್ಪಾದನೆ ಮಾಡಿ 2ನೇ ಸ್ಥಾನದಲ್ಲಿದೆ. 15% ಉತ್ಪಾದನೆ ಮಾಡಿ 2ನೇ ಸ್ಥಾನದಲ್ಲಿದೆ, 15.46%. ನಂತರ ಕರ್ನಾಟಕ ನೋಡಿ ಯಾವ ಸ್ಥಾನದಲ್ಲಿದೆ. ಕರ್ನಾಟಕ 12% ಉತ್ಪಾದನೆ ಮಾಡುತ್ತೆ. ಎಷ್ಟು ಪರ್ಸೆಂಟ್? 12%. 3ನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ. 3ನೇ ಸ್ಥಾನ ಕರ್ನಾಟಕ, 12.93. ನಂತರ ಜಾರ್ಖಂಡ್ ನೋಡಿ 11% ಉತ್ಪಾದನೆ ಮಾಡುತ್ತೆ. ಅಂದರೆ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಒಡಿಶಾ. 2ನೇ ಸ್ಥಾನದಲ್ಲಿ ಛತ್ತೀಸ್ಗಢ, 3ನೇ ಸ್ಥಾನದಲ್ಲಿ ಕರ್ನಾಟಕ, 4ನೇ ಸ್ಥಾನದಲ್ಲಿ ಜಾರ್ಖಂಡ್. ಈಗ ನಂತರ ಕೆಳಗೆ ಬರೋಣ. ಇದು ಉತ್ಪಾದನೆ ಆಯಿತು. ಇದು ನಿಕ್ಷೇಪ ನೋಡಿ, ಇದು ಉತ್ಪಾದನೆ, ಇದು ನಿಕ್ಷೇಪ. ಉತ್ಪಾದನೆಯಲ್ಲಿ ಒಡಿಶಾ ಫಸ್ಟ್ ಆದರೆ ನಿಕ್ಷೇಪದಲ್ಲಿ ಕರ್ನಾಟಕ ಫಸ್ಟ್ ಇದೆ, 27%. ಯಾಕೆ ಹೀಗೆ ಅಂತಂದರೆ 27% ಕರ್ನಾಟಕದಲ್ಲಿ ನಿಕ್ಷೇಪ ಇದ್ದರೂ ಸಹಿತ ನಾವು ಯಾಕೆ ಉತ್ಪಾದನೆ ಮಾಡೋದಿಲ್ಲ? ಇಲ್ಲಿ ಒಡಿಶಾದಲ್ಲಿ 20% ಇದೆ, ಅದು ಅತಿ ಹೆಚ್ಚಾಗಿ 56% ಉತ್ಪಾದನೆ ಮಾಡುತ್ತೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಹಲವಾರು ಪರಿಸರ ಸಮಸ್ಯೆಗಳಿದ್ದಾವೆ ಮತ್ತು ಕರ್ನಾಟಕದಲ್ಲಿ ಹಲವಾರು ಕಬ್ಬಿಣದ ಅದಿರಿನ ಕಂಪನಿಗಳು, ಅಂದರೆ ಕಬ್ಬಿಣದ ಅದಿರಿನ ಗಣಿಗಾರಿಕೆಗಳು ಕೆಲವೊಂದು ಮುಚ್ಚಿದ್ದಾವೆ. ಆದ್ದರಿಂದ ಇಲ್ಲಿ ಕಡಿಮೆ ಉತ್ಪಾದನೆ ಆಗ್ತದೆ. ನಂತರ ಜಾರ್ಖಂಡ್ 23% ನಿಕ್ಷೇಪವನ್ನು ಹೊಂದಿದೆ. ನಿಕ್ಷೇಪಗಳಲ್ಲಿ ಜಾರ್ಖಂಡ್ 2ನೇ ಸ್ಥಾನ, ಕರ್ನಾಟಕ 1ನೇ ಸ್ಥಾನ, ಒಡಿಶಾ 3ನೇ ಸ್ಥಾನ. ನೋಡಿ, ಇಲ್ಲಿ ಒಡಿಶಾ ಇಲ್ಲಿ 3 ಇದ್ದರೆ ಇಲ್ಲಿ 1 ಇದೆ, ಇಲ್ಲಿ ಕರ್ನಾಟಕ 3 ಇದ್ದರೆ ಕರ್ನಾಟಕ 1 ಇದೆ. ಹೌದಾಯ್ತಲ್ವ? ನಂತರ ಛತ್ತೀಸ್ಗಢ 16% ನಿಕ್ಷೇಪವನ್ನು ಹೊಂದಿದೆ. ಅತಿ ಹೆಚ್ಚು ನಿಕ್ಷೇಪ ಕರ್ನಾಟಕ 27%, ಜಾರ್ಖಂಡ್ 23%, ಒಡಿಶಾ 20%, ಛತ್ತೀಸ್ಗಢ 16%. ನಮ್ಮ ಕರ್ನಾಟಕದಲ್ಲಿ 27% ಇದ್ದರೂ ನಿಕ್ಷೇಪ ಅಂದರೆ ಉತ್ಪಾದನೆಯಲ್ಲಿ ತುಂಬ ಕಡಿಮೆ ಉತ್ಪಾದನೆ ಮಾಡ್ತಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಆರ್ಥಿಕತೆಗೆ ತೊಂದರೆ ಅನಿಸ್ಬೋದು. ಆದರೆ ಪರಿಸರ ದೃಷ್ಟಿಯಿಂದ ಅದು ತುಂಬ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಈಗ ನೋಡಿ, ಇಷ್ಟು ನಮ್ಮ ಕಬ್ಬಿಣದ ಅದಿರಿನ ಬಗ್ಗೆ ಒಂದು ಚಿಕ್ಕ ಪರಿಚಯ. ನಂತರದ ಕ್ಲಾಸಲ್ಲಿ ಭಾರತದಲ್ಲಿ ಯಾವ್ಯಾವ ಉತ್ಪಾದನೆ ಕ್ಷೇತ್ರಗಳಿದ್ದಾವೆ ಅಂಥೇಳಿ ನಾನು ನಂತರ ಒಂದು ಹಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಇದರಲ್ಲಿ ಏನಾದರೂ ಬಿಟ್ಟಿದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ.